ಎಲ್ಲರಿಗೂ ನಮಸ್ಕಾರ. ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂತಹ ಯುವಕರಿಗೆ ತೋಟಗಾರಿಕೆ ಇಲಾಖೆಯೇ ಭರ್ಜರಿಯಾದಂತಹ ಸಿಹಿ ಸುದ್ದಿಯನ್ನು ನೀಡಿದೆ. ಅದೇನೆಂದರೆ, ತೋಟಗಾರಿಕೆ ಇಲಾಖೆಯ ವಿಸ್ತರಣೆ ಯೋಜನೆಯಡಿಯಲ್ಲಿ ಬರುವಂತಹ 2026-27ನೇ ಸಾಲಿನ ಉಚಿತವಾದಂತಹ ತೋಟಗಾರಿಕೆ ತರಬೇತಿಯನ್ನು ಆಯೋಜಿಸಿದೆ. ಈ ತರಬೇತಿಯು ಸಂಪೂರ್ಣವಾಗಿ ಉಚಿತವಾಗಿದ್ದು ಸುಮಾರು 10 ತಿಂಗಳುಗಳ ಕಾಲ ತರಬೇತಿ ನಡೆಯುತ್ತದೆ. ಜೊತೆಗೆ ಉಚಿತವಾದಂತಹ ವಸತಿ ಸೌಲಭ್ಯ ಸಹ ಇರುತ್ತದೆ. ತೋಟಗಾರಿಕೆ ಇಲಾಖೆ ಈ ಉಚಿತವಾದಂತಹ ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಧುನಿಕ ಬೇಸಾಯ ಕ್ರಮಗಳನ್ನು ಕಲಿಯುವ ಮೂಲಕ ಸ್ವಂತ ಉದ್ಯೋಗವನ್ನು ಮಾಡಲು ಬಯಸುವಂತಹ ಗ್ರಾಮೀಣ ಭಾಗದ ಯುವಕರಿಗೆ ಇದೊಂದು ಉತ್ತಮ ವೇದಿಕೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳೋದಿಕ್ಕೆ ಅರ್ಹತೆಯನ್ನು ಪಡೆಯಲು ಈ ಕೋರ್ಸ್ ಸಹಾಯ ಮಾಡುತ್ತೆ. ಈ ಉಚಿತವಾದಂತಹ ತರಬೇತಿಯಲ್ಲಿ ಮುಖ್ಯವಾಗಿ ನರ್ಸರಿ ನಿರ್ವಹಣೆ, ಕಸಿ ಮಾಡುವುದು ಮತ್ತು ಆಧುನಿಕ ಬೆಳೆ ಪದ್ಧತಿಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ. ಈ ತರಬೇತಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳು ಮುಖ್ಯವಾಗಿ ರೈತರ ಮಕ್ಕಳಾಗಿರಬೇಕು, SSLCಯನ್ನು ಪೂರ್ಣಗೊಳಿಸಿರಬೇಕು, 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಈ ತರಬೇತಿಯು 2 ಮೇ 2026ಕ್ಕೆ ಪ್ರಾರಂಭವಾಗಿ 28 ಫೆಬ್ರವರಿ 2027ಕ್ಕೆ ಮುಗಿಯುತ್ತದೆ. ಸುಮಾರು 10 ತಿಂಗಳುಗಳ ಕಾಲ ಉಚಿತವಾದಂತಹ ತರಬೇತಿಯು ನೀಡಲಾಗ್ತಾ ಇದೆ. ಈ ತರಬೇತಿ 10 ತಿಂಗಳುಗಳ ಕಾಲ ಸಂಪೂರ್ಣ ಉಚಿತವಾಗಿರುತ್ತದೆ. ಅಭ್ಯರ್ಥಿಗಳಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ತಿಂಗಳು ನುರಿತ ತಜ್ಞರಿಂದ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ. 5 ದಿನಗಳ ಕಾಲ ಶೈಕ್ಷಣಿಕ ಕರ್ನಾಟಕ ಪ್ರವಾಸದ ಸೌಲಭ್ಯ ಸಹ ಇರುತ್ತದೆ. ವಿವಿಧ ಕೇಂದ್ರಗಳಲ್ಲಿ ಪೂರಕ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ತರಬೇತಿಯ ಪ್ರಯೋಜನಗಳು: ತೋಟಗಾರಿಕೆ ಇಲಾಖೆಯ ಗಾರ್ಡನರ್ ಸರ್ಕಾರಿ ಹುದ್ದೆಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆಯಾಗುವಂತಹ ಅವಕಾಶ ಇರುತ್ತದೆ. ಸ್ವಂತ ಜಮೀನಿನಲ್ಲಿ ಆಧುನಿಕ ಬೇಸಾಯ, ಕಸಿ ಕಟ್ಟುವುದು, ಕಟಿಂಗ್ಸ್ ಮತ್ತು ಗೂಟಿ ವಿಧಾನಗಳ ಮೂಲಕ ಖಾಸಗಿ ನರ್ಸರಿಯನ್ನು ಪ್ರಾರಂಭ ಮಾಡಬಹುದು. ಬೇರೆ ಬೇರೆ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸಬಹುದು. ಖಾಸಗಿ ನರ್ಸರಿ ಎಸ್ಟೇಟ್ ಹಾಗೂ ತೋಟಗಳಲ್ಲಿ ಮೇಲ್ವಿಚಾರಕರ ಹುದ್ದೆಗಳನ್ನು ಪಡ್ಕೊಳ್ಬಹುದು. ಈ ತರಬೇತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಏಪ್ರಿಲ್ 2026. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅಂದರೆ, ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ನೇರವಾಗಿ ಭೇಟಿ ಮಾಡಿ ಹತ್ತಿರದ ತರಬೇತಿ ಕೇಂದ್ರದ ವಿಳಾಸವನ್ನು ಪಡೆದುಕೊಂಡು ಅರ್ಜಿ ನಮೂನೆಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕು. ಕೃಷಿ ಮತ್ತು ತೋಟಗಾರಿಕೆ ಇಂದಿನ ಕಾಲದಲ್ಲಿ ಒಳ್ಳೆಯ ಆದಾಯ ನೀಡುವಂತಹ ಕ್ಷೇತ್ರವಾಗಿದೆ. ಈ ತರಬೇತಿ ಪಡೆಯುವುದರಿಂದ ನೀವು ಹೊಸ ತಂತ್ರಜ್ಞಾನಗಳನ್ನು ಕಲಿತು ನಿಮ್ಮ ಕೃಷಿಯನ್ನು ಅಭಿವೃದ್ಧಿಪಡಿಸಿಕೊಳ್ಬಹುದು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನಷ್ಟು ಗೌರ್ಮೆಂಟ್ ಟ್ರೈನಿಂಗ್ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.